ಅಬುಧಾಬಿಯಲ್ಲಿ ಡಾಕ್ಟರ್ ಮಾಲ್ತೇಶ್ ಹೆಚ್ ಅವರಿಗೆ 2 ಚಿನ್ನ 1 ಬೆಳ್ಳಿ ಪದಕ. ಅಬುಧಾಬಿ ಓಪನ್ ಮಾಸ್ಟರ್ಸ್ ಗೇಮ್ಸ್ನಲ್ಲಿ ಡಾಕ್ಟರ್ ಮಾಲ್ತೇಶ್ ಹೆಚ್ ಅವರು ಕರಾಟೆ ಸ್ಪರ್ಧೆಯಲ್ಲಿ ಅತ್ಯುತ್ತಮ ಸಾಧನೆ ಮಾಡಿ 2 ಚಿನ್ನದ ಪದಕ ಹಾಗೂ 1 ಬೆಳ್ಳಿ ಪದಕ ಜಯಿಸಿದ್ದಾರೆ. ಇದೇ ತಿಂಗಳು ಫೆಬ್ರವರಿ 6ರಿಂದ 15ರವರೆಗೆ ಅಬುಧಾಬಿಯಲ್ಲಿ ನಡೆದ ಈ ಅಂತಾರಾಷ್ಟ್ರೀಯ ಕ್ರೀಡಾಕೂಟದಲ್ಲಿ ಅವರು ಶ್ರೇಷ್ಠ ಪ್ರದರ್ಶನ ನೀಡಿ ದೇಶಕ್ಕೆ ಹಾಗೂ ರಾಜ್ಯಕ್ಕೆ ಹೆಮ್ಮೆ ತಂದಿದ್ದಾರೆ. ಈ ಸಂದರ್ಭದಲ್ಲಿ ಮಾಲ್ತೇಶ್ ಅವರು ಮಾಧ್ಯಮಗಳ ಜೊತೆ ತಮ್ಮ ಅನುಭವಗಳನ್ನು ಹಂಚಿಕೊಂಡರು. ಕರಾಟೆ ವಿಭಾಗದ ವಿವಿಧ ಈವೆಂಟ್ಗಳಲ್ಲಿ ಭಾಗವಹಿಸಿದ ಅವರು ಕಠಿಣ ಸ್ಪರ್ಧೆಯಲ್ಲಿ ಮೆರೆದಿದ್ದು 2 ಗೋಲ್ಡ್ ಮತ್ತು 1 ಸಿಲ್ವರ್ ಪದಕವನ್ನ ತಮ್ಮದಾಗಿಸಿಕೊಂಡಿದ್ದಾಗಿ ಹೇಳಿದರು. ಈ ಸಾಧನೆಗೆ ಬೆಂಬಲ ನೀಡಿದ ಕೋಚ್ಗಳು, ಕುಟುಂಬಸ್ಥರು ಹಾಗೂ ಸ್ನೇಹಿತರಿಗೆ ಡಾಕ್ಟರ್ ಮಾಲ್ತೇಶ್ ಹೆಚ್ ಅವರು ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸಿದ್ದಾರೆ. ನನ್ನ ಮೇಲೆ ವಿಶ್ವಾಸ ಇಟ್ಟು ಪ್ರೋತ್ಸಾಹಿಸಿದ ಪ್ರತಿಯೊಬ್ಬರಿಗೂ ನಾನು ಕೃತಜ್ಞನು ಎಂದು ತಿಳಿಸಿದ್ದಾರೆ. ಡಾಕ್ಟರ್ ಮಾಲ್ತೇಶ್ ಹೆಚ್ ಅವರ ಈ ಸಾಧನೆ ಯುವ ಕ್ರೀಡಾಪಟುಗಳಿಗೆ ಪ್ರೇರಣೆಯಾಗಲಿದೆ. ಹುಟ್ಟು ಸಾವುಗಳ ಮಧ್ಯೆ ಹೆಸರು ಶಾಶ್ವತವಾಗಿ ಉಳಿಸಬೇಕು ಎಂಬ ಉದ್ದೇಶದಿಂದ ನಾನು ಯಲಹಂಕದಲ್ಲಿ ಎಂಎಂಎ ಮಾರ್ಷಲ್ ಆರ್ಟ್ಸ್ ಸ್ಥಾಪಿಸಿದ್ದೇನೆ ಎಂದರು. ಪತ್ರಿಕಾಗೋಷ್ಠಿಯಲ್ಲಿ ಲಕ್ಷ್ಮೀ ಮಾಲ್ತೇಶ್, ಸುವರ್ಣ ಕರ್ನಾಟಕ ಜನಶಕ್ತಿ ವೇದಿಕೆ ರಾಜ್ಯ ಮಹಿಳಾ ಅಧ್ಯಕ್ಷರು ಜಾನಕಿ ಮೋಹನ್ ಭಾಗವಹಿಸಿದ್ದರು. ಎಂಎಲ್ಎ ಮಾರ್ಷಲ್ ಆರ್ಟ್ ಫಿಟ್ನೆಸ್ ಅಕಾಡೆಮಿಯನ್ನು ನಡೆಸ್ತಾ ಇದ್ದೇನೆ. ಇದಕ್ಕಿಂತ ಮುಂಚೆ ನಾನು CRPF ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸಲ್ಲಿ 22 ವರ್ಷ ಸರ್ವಿಸ್ ಮಾಡಿಬಿಟ್ಟು ಪ್ರತಿಯೊಬ್ಬರು ನಮ್ಮ ಇಂಡಿಯಾದಲ್ಲಿ ಪ್ರತಿಯೊಬ್ಬರು ಯಾವುದೇ ಒಂದು ಸ್ಪೋರ್ಟ್ಸಿಗೆ ಯಾವುದೇ ಒಂದು ಏಜ್ ಇರಲ್ಲ, ಅವರು ಸಹ ಮುಂದೆ ಹೋಗ್ಬೋದು ಅನ್ನೋದು ಈ ಮುಖಾಂತರ ವಿಶ್ವಾಸಿಗಳಿಗೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅದಾದ ನಂತರ ನಾನು ಸತತವಾಗಿ 32 ವರ್ಷ ಸತತವಾಗಿ ಶ್ರಮವನ್ನು ಪಟ್ಟು ನಾನು ನ್ಯಾಷನಲ್ಲು ಮತ್ತು ಇಂಟರ್ನ್ಯಾಷನಲಲ್ಲಿ ಸತತವಾಗಿ ಮೆಡಲನ್ನು ಗಳಿಸ್ಕೊಟ್ಟಿದ್ದೀನಿ, ತಂದುಕೊಟ್ಟಿದ್ದೀನಿ ದೇಶಕ್ಕೆ, ನಮ್ಮ ರಾಜ್ಯಕ್ಕೆ. ಅದಾದಮೇಲೆ ಇವಾಗ ನಾನು ನೆಕ್ಸ್ಟು ನನ್ನ ಒಂದು ಉದ್ದೇಶವೇನಪ್ಪ ಅಂದರೆ ನನ್ನಂಗೆ ಸಾವಿರಾರು ಜನ ಬೆಳಿಬೇಕು, ಸಾವಿರಾರು ಜನ ನ್ಯಾಷನಲ್ ಇಂಟರ್ನ್ಯಾಷನಲ್ ಮೆಡಲ್ ತರಬೇಕು, ದೇಶಕ್ಕಾಗಿ ಮೆಡಲ್ ತರಬೇಕು ಅನ್ನೋದು ಒಂದು ಉದ್ದೇಶದ ಮುಖಾಂತರ ನಾನು ಈ ಮಾಧ್ಯಮದ ಮೂಲಕ ನಾನು ತಮ್ಮ ರಾಜ್ಯಕ್ಕೂ ಮತ್ತು ನಮ್ಮ ರಾಷ್ಟ್ರಕ್ಕೆ ಪ್ರತಿಯೊಬ್ಬರು ಜನರಿಗೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಕ್ರೀಡೆಯಲ್ಲಿ ಭಾಗವಹಿಸಿ, ಕ್ರೀಡೆಯನ್ನು ಬೆಳೆಸಿ. ಮಾಲ್ತೇಶ್ ಅವ್ರ ಬಗ್ಗೆ ಹೇಳಬೇಕು ಅಂದರೆ ಹೆಮ್ಮೆ ಆಗುತ್ತೆ. ಯಾಕಂದರೆ ನಾವು ಇವತ್ತು ಇಲ್ಲಿ ನೆಮ್ಮದಿಯಾಗಿ ಜೀವನ ಮಾಡ್ತಾ ಇದ್ದೀವಿ ಅಂದರೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರೋ ವಿಚಾರ, ಗಡಿ ಭಾಗದಲ್ಲಿ ಏನು ನಮ್ಮನ್ನು ಕಾಪಾಡ್ತಾ ಇದ್ದಾರೆ ಸೈನಿಕರೇ ಕಾರಣ ಅಂತ ಹೇಳಿ ನಮ್ಮ ಮಾಧ್ಯಮದವರಾಗಲಿ ಎಲ್ಲ ಜನಗಳಿಗೂ ಕೂಡ ಗೊತ್ತಿರೋ ವಿಷಯನೇ. ಆದರೆ ಮಾಲ್ತೇಶ್ ಅವರು ನನಗೆ ನಿಜವಾಗ್ಲೂ ಹೆಮ್ಮೆ ಅನಿಸುತ್ತೆ. ಅವರು ಈಗ ಮಾಡ್ತಿರೋ ಕೆಲಸ, ಅಲ್ಲಿ ಮಾಡಿ ಬಂದಿರೋದು ಒಂದು ರೀತಿ ಸವಾಲಾದರೆ ಇಲ್ಲಿ ಮಾಡ್ತಿರೋದು ಕೂಡ ಒಂದು ಸವಾಲು ಅಂತಲೇ ಹೇಳ್ಬೋದು. ಕಳೆದ 5 ವರ್ಷದಿಂದ ನಾನು ಅವ್ರನ್ನ ನೋಡ್ತಾ ಇದ್ದೀನಿ. ಪ್ರಥಮ ಬಾರಿಗೆ ನಾನು ಕೂಡ ಅವ್ರ ಜೊತೆ ಒಂದು ಇಂಟರ್ವ್ಯೂ ಮಾಡಿದ್ದೆ. ಆ್ಯಸ್ ಎ ರಿಪೋರ್ಟರ್ ಆಗಿ ನಾನು 5 ವರ್ಷದ ಹಿಂದೆ ಒಂದು ಇಂಟರ್ವ್ಯೂ ಮಾಡಿದ್ದೆ ನಾನು ಕೂಡ. ಅವ್ರು ಎಷ್ಟು ಕಷ್ಟಪಡ್ತಿದ್ದಾರೆ ಅಂದರೆ MLA ಮಾರ್ಷಲ್ ಆರ್ಟ್ ಒಂದು ಸ್ಥಾಪಿಸಿ ಕೆಲವು ಮಕ್ಕಳಿಗೆ ಫ್ರೀಯಾಗಿ ಕೂಡ ಕೋಚಿಂಗ್ ಮಾಡ್ತಿದ್ದಾರೆ. ನನ್ನ ಹತ್ರ ಕೂಡ ಹಲವಾರು ಬಾರಿ ಡಿಸ್ಕಷನ್ ಆಯಿತು. ಏನು ಅಂತಂದರೆ ಕೆಲವು ಸಂಘಟನೆಗಳಿರ್ತವೆ, ಮಹಿಳಾ ಘಟಕಗಳಿರ್ತವೆ, ಸ್ತ್ರೀಶಕ್ತಿ ಗುಂಪುಗಳಿರ್ತವೆ, ಸರ್ಕಾರಿ ಶಾಲೆಗಳಿರ್ತವೆ. ಅಕ್ಕ ಒಂದು ಅರೇಂಜ್ ಮಾಡಿಕೊಡಿ, ನಾನು ಬಂದು 1 ದಿನ ಆಗಲಿ 2 ದಿನ ಆಗಲಿ 2 ವಾರ ಆಗಲಿ ಕೋರ್ಸ್ಗಳು ಫ್ರೀಯಾಗಿ ಹೇಳಿಕೊಡ್ತೀನಿ, ಹೆಣ್ಣುಮಕ್ಕಳಿಗೆ ಇದು ಅತ್ಯಗತ್ಯ ಇದೆ ಅಂತ ಹೇಳ್ತಾ ಇದ್ರು. ಇವರು ಯಲಹಂಕದಲ್ಲೇ ಇರೋದ್ರಿಂದ ಮೊದಲನೇದಾಗಿ ನಮ್ಮ ಕ್ಷೇತ್ರದಲ್ಲೇ ಒಂದು ಕೆಲವು ಸರ್ಕಾರಿ ಶಾಲೆಗಳನ್ನ ಆಯ್ಕೆ ಮಾಡಿಕೊಂಡು ಅವ್ರ ಕಡೆಯಿಂದ ಒಂದೊಂದು ಸಲ ಒಂದೊಂದು ಶಾಲೆಯಲ್ಲಿ ಒಂದು ಕಾರ್ಯಕ್ರಮ ಮಾಡಿಸ್ಬೇಕು ಅಂತ ಹೇಳಿ ನನಗನ್ನಿಸಿದೆ. ಮತ್ತು ಲಕ್ಷ್ಮಿ ಅವ್ರ ಬಗ್ಗೆ ಹೇಳಬೇಕು ಅಂದರೆ ಅವರು ಹೇಳ್ತಿದ್ದಾರೆ, ಪಾಪ ಮಾತಾಡ್ಲಿಕ್ಕೆ ಬರ್ತಾ ಇಲ್ಲ. ಅವ್ರ ಮನೆಯಲ್ಲಿ ಒಂದೇ ಅಲ್ಲ, ಅವ್ರ ಹಸ್ಬೆಂಡ್ ಜೊತೆಗೆ MLA ಮಾರ್ಷಲ್ ಆರ್ಟ್ ಕ್ಲಾಸಸ್ಸಲ್ಲಿ ಮಕ್ಕಳಿಗೆ ಕೂಡ ಅವರು ಕೂಡ ಹೇಳ್ಕೊಡ್ತಾ ಇದ್ದಾರೆ. ನಾನು ಕಣ್ಣಾರೆ ನೋಡಿರೋ ಅಂಥದ್ದು. ಆ ಹೆಣ್ಣುಮಕ್ಳು ಎಷ್ಟು ಕಷ್ಟಪಡ್ತಿದ್ದಾರೆ ಅಂದರೆ ಅದು ನಿಜವಾಗ್ಲೂ ಗ್ರೇಟ್ ಅನ್ಕೋಬೇಕು. ಪ್ರೋತ್ಸಾಹ ಕೊಟ್ಟಂತ ಯಲಹಂಕ ಕ್ಷೇತ್ರದ ಜನಪ್ರಿಯ ನಾಯಕರಾದಂತಹ ಶಾಸಕರು SR ವಿಶ್ವನಾಥ್ ಸರ್ ಅವರು ನನಗೆ ಭಾಳ ಪ್ರೋತ್ಸಾಹ ಕೊಡ್ತಾರೆ. ಯಾಕಪ್ಪ ಅಂದ್ರೆ ಯಾವುದೇ ಟೈಮ್ ಒಳಗಡೆ ಅವ್ರ ಹತ್ರ ಹೋದ್ರೂ ನನಗೆ ಏನು ಬೇಕಪ್ಪ, ನೀವು ಸ್ಪೋರ್ಟ್ಸ್ ಬಗ್ಗೆ ಯಾವುದೇದು ಏನಾರ ಎಲ್ಲಿ ಬೇಕೋ ಪ್ರತಿಯೊಂದು ನನಗೆ ಕೇಳ್ತಾರೆ. ಅದಕ್ಕೆ ಅವರಿಗೆ ನನ್ನ MLA ಮಾರ್ಷಲ್ ಆರ್ಟ್ ಅಕಾಡೆಮಿ ವತಿಯಿಂದ ಅವರಿಗೆ ತುಂಬ ಹೃದಯದ ಧನ್ಯವಾದವನ್ನು ಹೇಳೋಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಶಕ್ತಿ ವೇದಿಕೆ ಸಂಸ್ಥಾಪಕರಾದ ನಾಗೇನಹಳ್ಳಿ ಕೃಷ್ಣಮೂರ್ತಿ ಸರ್ ಅವರು ನನಗೆ ಅಣ್ಣನ ಥರ ಇದ್ಬಿಟ್ಟು ನನ್ನ ಬ್ಯಾಕ್ ಬೋನ್ ಆಗಿ ಅವರು ಯಾವುದೇ ಒಂದು ನನ್ನ ಕೆಲಸ ಕಾರ್ಯದಲ್ಲಿ ಯಾವುದೇ ಒಂದು ಸಣ್ಣ ಪುಟ್ಟ ಕೆಲಸ ಕಾರ್ಯಗಳಿಗೂ ಅವರು ನನಗೆ ಭಾಳ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಮತ್ತು ನವೀನ್ ಸಾರು ಅವರು ಮತ್ತು ನನಗೆ ಅಕ್ಕರಾಗಿ ಎಲ್ಲ ಒಂದು ಪ್ರೋಗ್ರಾಮ್ಗೆ ಸಪೋರ್ಟ್ ಮಾಡ್ತಾ ಬಂದಿದ್ದಾರೆ. ಇನ್ನೂ ಮುಂದೆ ಇದೇ ಥರ ಸಪೋರ್ಟ್ ಮಾಡಲಿ ಅಂತ ನಾನು ಅವರಲ್ಲಿ ಕೇಳ್ಕೊಳ್ತೀನಿ.
ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.